ಬೊಮ್ಮಾಯಿಯವರು ಮಾಜಿ CM ಅವರು, ಬಟ್ ಆನಂದ್ ಗಡ್ಡದಿ ಅವರು ಮಾಡಿದ್ರು ಹೊಸಬರು ಆ ಕ್ಷೇತ್ರಕ್ಕೆ, ಹಾವೇರಿ ಕ್ಷೇತ್ರಕ್ಕೆ. ಲಕ್ಷ್ಮೇಶ್ವರ ಗದಗ ಭಾಗದಲ್ಲಿ ಅವರು ಪರಿಚಿತರು. ಅವರ ಹಿನ್ನೆಲೆ, ರಾಜಕೀಯ ಹಿನ್ನೆಲೆ ಪರಿಚಯಿಸೋಕ್ಕಂಥದ್ದು ಕೂಡ ಇಲ್ಲಿ ಎಲ್ಲೋ ಕಾಂಗ್ರೆಸ್ ಹಿಂದೆ ಕಾಡ್ತಾ ಇದೆ. ಆನಂದ್ ಗಡ್ಡದೇವ್ರ ಮಠರು ಯುವಕರು, ಅವರಿಗೆ ಮಾನ್ಯ ಬೊಮ್ಮಾಯಿಯವರಷ್ಟು ಅನುಭವ ಇದೆ ಅಂತ ನಾನು ಹೇಳೋದಿಲ್ಲ, ಅವರಷ್ಟು ಚಿರಪರಿಚಿತರು ಅಂತ ಹೇಳೋದಿಲ್ಲ. ಆದರೆ ಹಿಂಗಿದ್ರೆ ಇದು ಈ ಕುಸ್ತಿಯೊಳಗೆ ದಾವಣಗೆರೆ ಚಾರ್ಲಿ ಇದ್ರು, ಅವರು ಮುದುಕರಾಗ್ಯಾರ. ಈಗ ಹೊಸ ಕುಸ್ತಿ ಪಟುನ ಬಿಟ್ಟಾಗ ಯಾರು ಗೆಲ್ತಾರ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ದಾವಣಗೆರೆ ಚಾರ್ಲಿ ಕೂಡ ಹೊಸ ಕುಸ್ತಿಪಟು, ಯುವಕ ಜಾಣ ಕುಸ್ತಿಪಟು ಇವತ್ತು ಕಣದಲ್ಲಿದ್ದಾರೆ. ಆನಂದ್ ಗಡ್ಡದೇವ್ರ ಮಠರ ಗೆಲುವು ನಿಶ್ಚಿತ ಅನ್ನೋದನ್ನು ಮತ್ತೊಮ್ಮೆ ಹೇಳ್ತೀನಿ. ಜೊತೆಗೆ ಮಾನ್ಯ ಬಸವರಾಜ ಬೊಮ್ಮಾಯಿಯವರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಅವ್ರ ಹಿಂದೆ ಒಂದು ದೊಡ್ಡ ಲಗೇಜ್ ಐತೆ, ಅವ್ರಿಗೆ ದೊಡ್ಡ ಭಾರ ಐತಿ. ಅವ್ರ ಜನರಿಗೆ ಏನು ಹೇಳ್ತಾರೋ ಗೊತ್ತಿಲ್ಲ. ಮೋದಿ ಅಂತೇಳಿ ಇವ್ರು ಹೇಳಿದ ಕೂಡಲೇ ಅವ್ರ ಜನರ ಗಮನಕ್ಕೆ, ಜನರ ನೆನಪಿಗೆ ಏನು ಬರ್ತಂದ್ರೆ 15 ಲಕ್ಷ ಆಪ್ಗೆ ಅಕೌಂಟ್ ಮೇ 15 ಲಾಖ್ ಡಾಲುಂಗ. ಅದು ಜನರ ಮನಸ್ಸಿಗೆ ಒಮ್ಮೆಲೆ ತಟ್ಟಂತ ಬರ್ತದೆ, ನೆನಪಾಗ್ತದೆ. ರೈತರಿಗೆ ನಿಮ್ಮ ಆದಾಯ ದುಪ್ಪಟ್ಟು ಮಾಡ್ತೀನಿ ಅಂದಿದ್ರು, ರೈತರಿಗೆ ನೆನಪಾಗ್ತದೆ. ಯುವಕರಿಗೆ 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀನಿ ಅಂದಿದ್ರು, ಅವು ನೆನಪಾಗ್ತಾವೆ. ಅವೆಲ್ಲ ದೊಡ್ಡ ಭಾರಗಳು, ಲಯಬಿಲಿಟೀಸ್. ಆದ್ದರಿಂದ ಬಸವರಾಜ ಬೊಮ್ಮಾಯಿ ಅವ್ರಿಗೆ ಅವೇನು BJPಯ ಸುಳ್ಳು ಭರವಸೆಗಳಿದಾವಲ್ಲ, ಆ ಸುಳ್ಳು ಭರವಸೆಯಿಂದ ಅವರು ಎದ್ದು ನಿಲ್ಲೋದಕ್ಕೆ ಸಾಧ್ಯ ಇಲ್ಲದಷ್ಟು ಇವತ್ತು ಅನಾನುಕೂಲತೆಯನ್ನು ಎದುರಿಸ್ತಾ ಇದ್ದಾರೆ. ಈಗ ಅವ್ರು CM ವಿರೋಧನೂ ಇದೆ, ಸ್ವಾಗತ ಮಾಡಲಿಕ್ಕೆ ಜನರು. ನೋಡಿ, ರಾಮಕೃಷ್ಣ ದೊಡ್ಡಮನಿ ಕಾಂಗ್ರೆಸ್ನಲ್ಲಿದ್ದವರು ಮೊನ್ನೆ ಚುನಾವಣೆಯೊಳಗೆ ಕಾಂಗ್ರೆಸ್ನಿಂದ ದೂರ ಹೋಗಿದ್ದರು. ಕಾಂಗ್ರೆಸ್ ತತ್ವ, ಸಿದ್ಧಾಂತ, ಕಾಂಗ್ರೆಸ್ ನಾಯಕತ್ವ ಹಾಗೂ ಕಾಂಗ್ರೆಸ್ಸಿನ ಮೌಲ್ಯಗಳನ್ನು ಉಳಿಸ್ಕೊಂಡು ತೆಗೆದುಕೊಂಡು ಅದ್ರ ಜೊತೆಗೆ ಇರುವಂಥವ್ರು ಯಾರಿದ್ದಾರೆ, ಮತ್ತೆ ಅವರು ವಾಪಸ್ ಬರ್ತಿದ್ರೆ ಅವ್ರನ್ನ ಸ್ವಾಗತ ಮಾಡ್ತೀವಿ. ಒಂದು ಬಣ ವಿರೋಧ ಕೂಡ ಮಾಡ್ತಾಯಿದೆ ಸರ್, ಮಾಡ್ತಾಯಿದೆ. ಸಹಜವಾಗಿ ನೋವುಂಡಿರ್ತಕ್ಕಂಥ ಬಣ ವಿರೋಧ ಮಾಡ್ತಾ ಇರ್ಬೋದು. ನಾನು ಅದನ್ನ ನನ್ನ ಸ್ನೇಹಿತರಿಂದ ಕೇಳಿ ತಿಳಿದೆ. ನಾವು ಅವ್ರಿಗೂ ಏನು ಮನವರಿಕೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು, ಮಾಡ್ತೀವಿ. ನಾವೆಲ್ಲ ನಾಯಕರು ಕೂತು ಆ ಬಣದವ್ರನ್ನು ಕರೆದು ಪಕ್ಷದ ಲಾರ್ಜರ್ ಹಿತದೃಷ್ಟಿಯಿಂದ, ಹೆಚ್ಚಿನ ಪಕ್ಷದ ಲಾಭದ ಸಲುವಾಗಿ ಹಾಗೂ ಪಕ್ಷದ ಸಂಘಟನೆಯ ಸಲುವಾಗಿ ಎಲ್ಲರನ್ನ, ಯಾರು ಪಕ್ಷದ ಸಿದ್ಧಾಂತದಲ್ಲಿ, ನಾಯಕತ್ವದಲ್ಲಿ, ಮೌಲ್ಯಗಳಲ್ಲಿ ವಿಶ್ವಾಸ ಇಟ್ಟು ಬರ್ತಾರೆ, ಅವ್ರಿಗೆ ಬರೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂಥೇಳಿ ನಾನು ಏನೇ ಯಾರದೇ ಹೆಚ್ಚು ಕಡಿಮೆ ಆಗಿದ್ದರೂ ಸಹಿತ ಅದನ್ನ ಹೆಚ್ಚು ಗಮನಕ್ಕೆ ತೆಗೆದುಕೊಳ್ಬೇಡ್ರಿ ಅಂಥೇಳಿ ನಾನು ಅವರೆಲ್ಲರಿಗೂ ಸಹಿತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ.